ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಗೌಡ ತನ್ನ ಆಟವನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ. ತನ್ನದೇ ಆದಂಥ ಶೈಲಿಯಲ್ಲಿ ಆಟವನ್ನು ಆಡಿ ಯಾರ ಸಪೋರ್ಟನ್ನು ಕೂಡ ತಗೊಳ್ಳದೆ ಈಗ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಇದರ ನಡುವೆ ಈಗ ಭವ್ಯ ಗೌಡ ಅವರ ಮನೆಯವರು ಭವ್ಯ ಗೌಡ ಅವರ ಆಟದ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಗೌಡ ಆಟ ಅವರ ಮನೆಯವರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನುವಂಥ ವಿಚಾರ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಭವ್ಯ ಅವರ ಮನೆಗೆ ಏನಾಯಿತು, ಏನು ಹೇಳಿದ್ದಾರೆ, ಯಾಕೆ ಅವರ ಆಟ ಇಷ್ಟ ಆಗ್ತಾ ಇಲ್ಲ, ತ್ರಿವಿಕ್ರಮ್ ಜೊತೆಗೆ ಇದ್ದಂಥ ರೀತಿ ಅವರಿಗೆ ಇಷ್ಟ ಆಗಿಲ್ವಾ, ಏನು ಎತ್ತ, ಭವ್ಯ ಗೌಡ ಅವರನ್ನು ಮನೆಯಿಂದ ಆಚೆ ಕಳಿಸ್ತಾರಾ ಅಥವಾ ಇವರೇ ಕರ್ಸ್ಕೋತಾರಾ, ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಇನ್ನೇನು ಅಂತಿಮ ವಾರಗಳತ್ತ ಸಾಗ್ತಾ ಇದೆ. ಮನೆಯೊಳಗೆ ಕಾಲಿಟ್ಟ ಮೊದಲು 17 ಹಾಗೆ ಬಳಿಕ 3 ಪೈಕಿ ಈಗ 8 ಸ್ಪರ್ಧಿಗಳು ಮಾತ್ರ ಮನೆಯೊಳಗೆ ಉಳಿದಿರುವಂಥದ್ದು. ಸ್ನೇಹಿತರೆ, ಇಷ್ಟು ದಿನಗಳ ಕಾಲ ಮನೆಯೊಳಗಿದ್ದಂಥ ಸ್ಪರ್ಧಿಗಳು ಈಗಾಗಲೇ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಸಾಕಷ್ಟು ಫ್ಯಾನ್ ಫಾಲೋವರ್ಸನ್ನು ಕೂಡ ಹೊಂದಿದ್ದಾರೆ. ಈ ಪೈಕಿ ಭವ್ಯ ಗೌಡ ಕೂಡ ಒಬ್ಬರು. ಗೀತಾ ಧಾರಾವಾಹಿ ಮೂಲಕ ಕಿರುತೆರೆ ಪ್ರಯಾಣವನ್ನು ಆರಂಭಿಸಿದಂಥ ಭವ್ಯ ಗೌಡ ಈ ಬಾರಿಯ ಬಿಗ್ ಬಾಸ್ನ ಪ್ರಮುಖ ಸ್ಪರ್ಧಿ ಅಂತಾನೆ ಹೇಳ್ಬೋದು. ಟಾಪ್ 5ಯಲ್ಲಿ ಇವರು ಬರ್ತಾರೆ ಅನ್ನುವಂಥ ಚರ್ಚೆ ಕೂಡ ಈಗ ಸಿಕ್ಕಾಪಟ್ಟೆ ನಡೀತಾ ಇದೆ. ಈಗ 2ನೇ ಬಾರಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವಂಥ ಭವ್ಯ ಗೌಡ ಓವರ್ ಆ್ಯಕ್ಟಿಂಗ್, ಡೌರಾಣಿ, ಬಕೆಟ್ ಭವ್ಯ ಅಂತೆಲ್ಲ ಟ್ರೋಲ್ ಆಗ್ತಾ ಇದ್ದು ಭವ್ಯ ಗೌಡ ಆಟದ ಬಗ್ಗೆ ಈ ಹಿಂದೆ ಅವರ ಮನೆಯವ್ರಿಗೂ ಕೂಡ ಅಸಮಾಧಾನ ಇತ್ತು ಅನ್ನೋದು ಬಹಿರಂಗ ಆಗಿದೆ. ಸ್ನೇಹಿತರೆ, ಈ ಬಗ್ಗೆ ಕನ್ನಡ ಕಿರುತೆರೆಯ ಖ್ಯಾತ ನಿರೂಪಕ ನಿರಂಜನ್ ದೇಶಪಾಂಡೆ ಮಾತನಾಡಿದ್ದಾರೆ. ಅಂದರೆ ಅವರ ಪೇರೆಂಟ್ಸ್ ನಿರಂಜನ್ ದೇಶಪಾಂಡೆ ಅವರ ಹತ್ರ ಹೇಳಿದ್ದಾರೆ. ನಿರಂಜನ್ ದೇಶಪಾಂಡೆ ಈಗ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಭವ್ಯ ನನಗೆ ತಂಗಿಯ ರೀತಿ, ಅವರ ಮನೆಯವರೇ ನನಗೆ ಕಾಲ್ ಮಾಡಿದ್ರು. ಆಗ ನಾನು ನೇರವಾಗಿ ಕೇಳಿದೆ, ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಆಟ ಹೇಗೆ ಅನಿಸ್ತಾ ಇದೆ ಹೇಳಿ ಅಂತ ಕೇಳಿದ್ದೆ. ಅಂದರೆ ಇವರು ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೂ ಮುಂಚೆ ಅವರು ನನಗೆ ಯಾಕೆ ಕಾಲ್ ಮಾಡಿದ್ರು ಅಂತಂದರೆ, ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳ ಮನೆಯವರು ಫೋನ್ ಮಾಡೋದೆಲ್ಲ ಇತ್ತಲ್ಲ, ಆಗ ಭವ್ಯ ಮನೆಯವರು ನಿರಂಜನ್ ದೇಶಪಾಂಡೆ ಅವರ ಕೈಯಲ್ಲಿ ಕಾಲ್ ಮಾಡಿಸಿ ಬುದ್ಧಿ ಹೇಳಿ ಅಂತ ಹೇಳಿದ್ರಂತೆ. ಅದನ್ನು ಹೇಳೋಕೆ ಫೋನ್ ಮಾಡಿದರು. ಅಂದರೆ ಪ್ರತಿ ಬಾರಿ ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಅಥವಾ ಕೆಲವೊಂದು ಬಾರಿ ಕಾಲ್ ಬರುವಂತಹ ಒಂದಷ್ಟು ಚಾನ್ಸಸ್ ಇರುತ್ತೆ. ಈ ಹಿಂದೆ ಮಾನಸ ಅವರು ಬಂದಾಗಲೂ ಕೂಡ ಸಾಕಷ್ಟು ಕಾಲ್ ಬಂದಿತ್ತು. ಅಂದರೆ ಬಿಗ್ ಬಾಸ್ ಆಗ ಆಟವನ್ನು ಆಡ್ತಾ ಇರಲಿಲ್ಲ, ಏನೇ ಇದ್ರೂ ಕೂಡ ಕಾಲ್ ಮುಖಾಂತರ ಹೇಳ್ತಾ ಇದ್ರು. ಪ್ರತಿ ಸತಿ ಒಂದಷ್ಟು ಕಾಲ್ ಬರೋದು ಸರ್ವೇ ಸಾಮಾನ್ಯ. ಅವ್ರಿಗಾದರೂ ಒಂದು ಮುನ್ಸೂಚನೆ ಕೊಡೋದಾಗಿರ್ಬೋದು ಅಥವಾ ತಿದ್ದೋದಾಗಿರ್ಬೋದು, ಇವೆಲ್ಲದಕ್ಕೂ ಕಾಲ್ ಮಾಡ್ತಾ ಇರುವಂಥದ್ದು. ಮನೆಯವ್ರಿಗೂ ಕೂಡ ಕಾಲ್ ಮಾಡುವಂಥ ಅವಕಾಶವನ್ನು ಕೊಡ್ತಾ ಇದ್ರು ಬಿಗ್ ಬಾಸ್. ನಾನು ಅವರ ಮನೆಗೆ ಅಷ್ಟು ಕ್ಲೋಸ್ ಇದ್ದೇನೆ, ಹೀಗಾಗಿ ಫೋನ್ ಮಾಡಿದ್ರು ಅಂತ ನಿರಂಜನ್ ದೇಶಪಾಂಡೆ ಹೇಳಿದ್ದಾರೆ. ಆಮೇಲೆ ಭವ್ಯ ಬಗ್ಗೆ ಮಾತನಾಡ್ತಾರೆ. ಅವಳು ಹೊರಗಡೆ ಇರೋದೇ ಬೇರೆ, ಬಿಗ್ ಬಾಸ್ ಮನೆಯೊಳಗೆ ಯಾಕೆ ಹೀಗಿದ್ದಾಳೋ ಗೊತ್ತಿಲ್ಲ, ಹೋಗಿ ಗುಂಪಿನಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾಳೆ. ಭವ್ಯ ಬಿಗ್ ಬಾಸ್ ಸ್ಪರ್ಧಿಗಳಿಗಿಂತ ಜಾಸ್ತಿ ಅವರ ಮನೆಯವರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ನಿರಂಜನ್ ದೇಶಪಾಂಡೆ ತಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಂಡಿದ್ರು. ಸ್ನೇಹಿತರೆ, ಅಂದರೆ ಭವ್ಯ ಬಿಗ್ ಬಾಸ್ ಸ್ಪರ್ಧಿಗಳಿಗಿಂತ ಜಾಸ್ತಿ ಅವರ ಮನೆಯವರಿಗೇ ಇಷ್ಟ ಆಗ್ತಾ ಇಲ್ಲ, ಆಕೆ ಇರುವಂಥ ರೀತಿಯೇ ಬೇರೆ, ಈಗ ಆಡ್ತಿರುವಂಥ ರೀತಿಯೇ ಬೇರೆ. ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸ್ನೇಹಿತರೆ, ಇದು 1 ತಿಂಗಳ ಹಿಂದಿನ ವಿಡಿಯೋ. ಈ ಹಿಂದೆ ಕೆಲವು ದಿನಗಳು ತ್ರಿವಿಕ್ರಮ್ ಅಣತಿಯಂತೆ ಆಡ್ತಿದ್ದಂತಹ ಭವ್ಯ ಗೌಡ ಈಗ ಕಂಬ್ಯಾಕ್ ಮಾಡಿದ್ರು, ತಮ್ಮದೇ ಆಟವನ್ನು ಆಡ್ತಾ ಇದ್ದಾರೆ. ಬಟ್ ಇದು 1 ತಿಂಗಳ ಹಿಂದೆ, ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತು ಆಕೆ ಯಾವ ರೀತಿಯಾಗಿದ್ರು ಅಂತ. ಏನೇ ಇದ್ರೂ ಕೂಡ ತ್ರಿವಿಕ್ರಮ್ ಹತ್ರ ಕೇಳೋದಾಗಿರ್ಬೋದು, ಸಜೆಷನನ್ನು ಕೇಳೋದಾಗಿರ್ಬೋದು, ತ್ರಿವಿಕ್ರಮ್ ಹೆಲ್ಪ್ ತಗೊಳ್ಳೋದಾಗಿರ್ಬೋದು, ಬೇರೆ ಯಾರ ಜೊತೆಗೂ ಸೇರ್ತಾ ಇರಲಿಲ್ಲ. ಈಗಲೂ ಕೂಡ ಹಾಗೆ ಇದ್ದರು. ತ್ರಿವಿಕ್ರಮ್ ಮತ್ತೆ ಕಂಬ್ಯಾಕ್ ಆಗ್ತಾರೆ. ನಿನ್ನೆ ಎಲಿಮಿನೇಷನ್ ಅನ್ನುವಂಥ ಪ್ರ್ಯಾಂಕನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಮತ್ತೆ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅನ್ನುವಂಥದ್ದಿದೆ. ಆದರೂ ಕೂಡ ಭವ್ಯ ಗೌಡ ಅವರು ಈಗಲೂ ಕೂಡ ತ್ರಿವಿಕ್ರಮ್ ಜೊತೆಗೆ ಇದ್ದಾರೆ. ನಿನ್ನೆ ಎಲ್ಲ ಮೊನ್ನೆ ಎಪಿಸೋಡಲ್ಲಿ ತ್ರಿವಿಕ್ರಮ್ ಸೀರಿಯಸ್ಲಿ ಲವ್ ಯು ಅಂತ ಕೂಡ ಹೇಳಿದ್ದಾರೆ. ಇನ್ನೇನು ಪ್ರೀತಿ ಕೂಡ ಶುರುವಾಗುತ್ತಾ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು ಕಾದು ನೋಡಬೇಕು. ನಿನ್ನೆ ಕಿಚ್ಚ ಸುದೀಪ್ ಅವರು ಕೂಡ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ, ಹೊರಗಡೆ ಜಗತ್ತು ಏನು ನೋಡ್ತಾ ಇದೆಯೋ, ಏನು ಕೇಳ್ತಾ ಇದೆಯೋ ಅದನ್ನು ನಾನು ಈ ವೇದಿಕೆ ಮೇಲೆ
ಮೇಲೆ ಹೇಳ್ತಾ ಇದ್ದೀನಿ, ನಿಮ್ಮ ತನಕ ತಲುಪಿಸ್ತಾ ಇದ್ದೀನಿ ಅನ್ನುವಂಥದ್ದು. ಆದರೆ ಭವ್ಯ ಗೌಡ ಅವರಿಗೆ ಅದು ಯಾವುದೂ ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ಏನೇ ಇದ್ರೂ ಕೂಡ ಅಂದರೆ ವೀಕ್ ಡೇಸಲ್ಲಿ ಆಕೆ ಇರುವ ರೀತಿನೇ ಬೇರೆ, ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವರು ಮಾತನಾಡುವಾಗ ಇರುವ ರೀತಿನೇ ಬೇರೆ. ಸೊ ಹಾಗಾಗಿ ಮನೆಯವರು ಕೂಡ ಅದನ್ನೇ ಹೇಳ್ತಿರುವಂಥದ್ದು, ಆಕೆ ಇರೋ ರೀತಿನೇ ಬೇರೆ, ಅಲ್ಲಿ ಆಡ್ತಿರುವಂಥ ರೀತಿನೇ ಬೇರೆ, ಅದು ನಮಗೆ ಇಷ್ಟ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಆಟದ ವಿಚಾರವನ್ನು ಹೊರತುಪಡಿಸಿದ್ರೆ ಬಹುಶಃ ವಿಕ್ರಮ್ ಜೊತೆಗೆ ಈ ರೀತಿಯಾಗಿ ಇರೋದು ಕೂಡ ಮನೆಯವರಿಗೆ ಇಷ್ಟ ಆಗ್ತಿಲ್ಲ ಅಂತ ಅನ್ನಿಸ್ಬೋದು ಸ್ನೇಹಿತರೆ. ಸೊ ಇದೀಗ ವೈಯಕ್ತಿಕ ಆಟವಾಡಿ ಈ ವಾರ ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸೊ ಈ ಹಿಂದೆ ತ್ರಿವಿಕ್ರಮ್ ಅವರ ಹೆಲ್ಪನ್ನು ತಗೊಂಡು ಕ್ಯಾಪ್ಟನ್ ಆಗಿದ್ರು, ಅದೆಲ್ಲ ಒಂದು ಕಡೆ ಆಕೆಗೆ ಫುಲ್ಫಿಲ್ ಅಂತ ಅನಿಸಿರಲಿಲ್ಲ. ಬಟ್ ಈ ವಾರ ತನ್ನದೇ ಒಂದು ಆಟದ ಶೈಲಿ ಮೂಲಕ ಕ್ಯಾಪ್ಟನ್ ಆಗಿದ್ದಾರೆ, ವೈಯಕ್ತಿಕ ಆಟವನ್ನು ಆಡಿದ್ದಾರೆ. ಸೊ ಈ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ 2ನೇ ಬಾರಿ ಭವ್ಯ ಗೌಡ ಮನೆಯ ಕ್ಯಾಪ್ಟನ್ ಆಗಿರುವಂಥದ್ದು ಸ್ನೇಹಿತರೆ. ಸೊ ಹಾಗಾದರೆ ಮನೆಯವರಿಗೆ ಈ ಒಂದು ಅಸಮಾಧಾನ ಇದೆ ಅನ್ನುವಂಥದ್ದು ಭವ್ಯ ಗೌಡ ಅವರಿಗೆ ಗೊತ್ತಾಗುತ್ತಾ, ಅಥವಾ ಇದೇ ರೀತಿ ಆಟವನ್ನು ಆಡ್ತಾರಾ ಅನ್ನೋದು ಗೊತ್ತಿಲ್ಲ. ಬಟ್ ಇದೇ ರೀತಿ ಆಟವನ್ನು ಆಡಿದ್ರೆ ಅಂದರೆ ವೈಯಕ್ತಿಕ ಆಟವನ್ನು ಆಡಿದ್ರೆ ಬಹುಶಃ ಈಕೆ ಟಾಪ್ 5 ಇರ್ಬೋದು, ತ್ರಿವಿಕ್ರಮ್ ಹೆಲ್ಪನ್ನು ತಗೊಂಡು ಅಥವಾ ತ್ರಿವಿಕ್ರಮ್ ಜೊತೆಗೇ ಕಂಫರ್ಟ್ ಝೋನಲ್ಲಿದ್ದರೆ. ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂತಂದರೆ ಜನನೂ ಕೂಡ ನೋಡುವಷ್ಟು ನೋಡ್ತಾರೆ, ಅಭಿಮಾನಿಗಳು ಆಕೆಗೆ ಇದ್ದಾರೆ ಹೌದು, ಆದರೂ ಕೂಡ ಆಟವನ್ನು ಮರೆತು ಈ ರೀತಿಯಾಗಿ ಇದ್ದಾರೆ ಅಂತಂದರೆ ಬಹುಶಃ ಕಷ್ಟ ಅಂತಲೇ ಹೇಳ್ಬೋದು. ಸೊ ಮುಂದಿನ ಒಂದು ದಿನಗಳಲ್ಲಿ ಆಕೆ ಯಾವ ರೀತಿಯಾಗಿ ಇರ್ತಾರೆ. ಸೊ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು, ಈಕೆ ಮತ್ತೊಂದು ಸಿಂಹಿಣಿ ಅಂದರೆ ಸಂಗೀತ ಶೃಂಗೇರಿ ಆಗೋದಕ್ಕೆ ಹೊರಟಿದ್ದಾರೆ, ಅದು ನಿಮ್ಮ ಕೈಯಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಸಂಗೀತ ಶೃಂಗೇರಿ ಅಭಿಮಾನಿಗಳ ಒಂದು ಅಭಿಪ್ರಾಯ. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ಅತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.